ನಮಸ್ಕಾರ ಎಲ್ರಿಗೂ. ಇದು ಕೆಂಪು ಕಲರ್ದು 6 ಎಳೆ ದಾರ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಗಂಟು ಹಾಕಿದ್ದೀನಿ. ದಾರಕ್ಕೆ 6 ಎಳೆನೂ ಸೇರಿಸಿ ಸೂಜಿಯಿಂದ ಫಸ್ಟು ಬಟ್ಟೆಲಿ ಒಂದು ಸಲ ಲಾಕ್ ಮಾಡಿ, ಇನ್ನೊಂದು ಸಲ ಲಾಕ್ ಮಾಡಿ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಸ್ಟ್ರೈಟಾಗಿ ಇಟ್ಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಇದು ಒಂದೇ ಲೈನಲ್ಲಿ ನಾನು ಕ್ರೋಶಾನ ಹಾಕ್ತಾಯಿದ್ದೀನಿ. ಈಗ 4 ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. 2 ಚೈನ್ ಸೇರಿ ಪುನಃ 3 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿ ಸ್ಟ್ರೈಟಾಗಿ ಇಟ್ಕೊಂಡು 2ರಿಂದ 1 2ರಿಂದ 1 4 ಆದಮೇಲೆ ದಾರನ ಮೇಲೆ ತಂದು ಸ್ವಲ್ಪ ದಪ್ಪ ಮಣಿನ ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಬೇರೆ ಪುನಃ ಲೈನ್ ಬರಲ್ಲ, ಇದೊಂದೇ ಲೈನಲ್ಲಿ ಹಾಕ್ತಾ ಇರೋದು, ಕುಚ್ಚು ಕಟ್ಟಲ್ಲ ಇದಕ್ಕೆ. ಈ ದಪ್ಪ ಮಣಿನ ಲಾಕ್ ಮಾಡಿ ಸ್ಟ್ರೈಟಾಗಿ ಹಿಡಿದು ಸೂಜಿ ಮೇಲೆ ದಾರ ತಂದು ಪುನಃ 4 ಡಬಲ್ ಕ್ರೋಶಾಗಳನ್ನ ಪಕ್ಕನೇ ಹಾಕ್ತೀನಿ. ಸೂಜಿನ ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಗೆ 2ರಿಂದ 1 2ರಿಂದ 1 ಪುನಃ ಸೂಜಿ ಮೇಲೆ ದಾರ, ಬಟ್ಟೆಯಿಂದ ದಾರ ತಂದು ಪುನಃ 2ರಿಂದ 1 2ರಿಂದ 1 ಡಬಲ್ ಕ್ರೋಶಾನ ಪುನಃ 4 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಇದು ಸೂಜಿ 9ನೇ ನಂಬರ್ದು 0.85 ಅಂತ ಇದೆ. ಈಗ ಇದಕ್ಕೆ ಒಂದು ಸಣ್ಣ ರಿಂಗ್ ತೊಗೊಂಡಿದ್ದೀನಿ. ಈ ರಿಂಗ್ ಮೇಲೆ ಈಗ ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. ಫಸ್ಟು 4 ಡಬಲ್ ಕ್ರೋಶಾ ಹಾಕಿ ಒಂದು ದಪ್ಪ ಮಣಿ ಹಾಕಿದ್ದೆ. ಪುನಃ 4 ಡಬಲ್ ಕ್ರೋಶಾ ಹಾಕಿ ಈ ರಿಂಗ್ ಮೇಲೆ ಎಷ್ಟು ಡಬಲ್ ಕ್ರೋಶಾ ಬರುತ್ತೋ ಅಷ್ಟು ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. ಹಾಫ್ ರಿಂಗು ಸೀರೆ ಮೇಲೆ ಬರುತ್ತೆ. ಹಾಫ್ ರಿಂಗ್ ಮೇಲೆ ಎಷ್ಟು ಡಬಲ್ ಕ್ರೋಶಾ ಬರುತ್ತೋ ಅಷ್ಟು ಡಬಲ್ ಕ್ರೋಶಾಗಳನ್ನ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ದಾರ ತಂದು 2ರಿಂದ 1 2ರಿಂದ 1 ಮಾಡ್ತಾಯಿದ್ದೀನಿ. ಅಂದರೆ ಚೈನ್ ಮೇಲೆ 2 ದಾರಗಳಿರುತ್ತೆ 6 ಎಳೆದು, ಅದು 2ರಿಂದ 1 2ರಿಂದ 1 ಸೂಜಿಯಿಂದ ದಾರಾನ ಎಳಿತಾಯಿದ್ದೀನಿ. ಈ ಥರ ಇದರಲ್ಲಿ ಒಂದು 10-12 ಡಬಲ್ ಕ್ರೋಶಾ ಬರ್ಬೋದು. ಅದನ್ನು ಎಣಿಸ್ಕೊಂಡು ಹಾಕ್ತೀನಿ. ಎಷ್ಟು ಬರುತ್ತೆ ಅಷ್ಟು ಡಬಲ್ ಕ್ರೋಶಾನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಂದು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ರಿಂಗ್ ಮೇಲೆ ಡಬಲ್ ಕ್ರೋಶಾಗಳನ್ನ ಹಾಕ್ತಾಯಿದ್ದೀನಿ. ರಿಂಗು ತುಂಬ ಚಿಕ್ಕದೇ ತೊಗೊಂಡಿದ್ದೀನಿ, ದೊಡ್ಡ ರಿಂಗ್ ಏನು ತೊಗೊಂಡಿಲ್ಲ. ಬಟ್ಟೆಗೆ ದಾರ ಡಬಲ್ ಕ್ರೋಶಾ ಹಾಕಿ ಲಾಕ್ ಮಾಡಿದೆ. ಪುನಃ ಮಾಮೂಲಿ 4 ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. ಪಕ್ಕನೇ ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. 4 ಡಬಲ್ ಕ್ರೋಶಾ ಆದಮೇಲೆ ಪುನಃ ಒಂದು ದಪ್ಪ ಮಣಿನ ಹಾಕ್ತೀನಿ. ಸೂಜಿ ಮೇಲೆ ದಾರ ತಂದು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶಾನ ಹಾಕ್ತೀನಿ. ಬಟ್ಟೆಯಿಂದ ದಾರಾನ ಹೊರಗೆ ತಂದು 2ರಿಂದ 1 2ರಿಂದ 1 4 ಡಬಲ್ ಕ್ರೋಶಾಗಳನ್ನ ಇದ್ರ ಮೇಲೆ ಹಾಕ್ತೀನಿ.
ಹಾಕಿ ಈಗ ಒಂದು ಮಣಿ, ಒಂದು ರಿಂಗು, ಒಂದು ಮಣಿ ಹಾಕಿದ್ದೀನಿ. ಪುನಃ ಈಗ ಒಂದು ರಿಂಗ್ ಹಾಕ್ತೀನಿ. ರಿಂಗ್ಗೆ 10 ರಿಂದ 12 ಡಬಲ್ ಕ್ರೋಶಗಳನ್ನ ಹಾಕ್ತೀನಿ. ರಿಂಗ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶಗಳನ್ನ ಹಾಕ್ತೀನಿ. 2, 3 ಡಬಲ್ ಕ್ರೋಶ ರಿಂಗ್ ಒಳಗೆ, ಈ ರೀತಿ ಬರುತ್ತೆ. ನಾಲ್ಕು, 5, 6, 7, 8, 9, 10 ಡಬಲ್ ಕ್ರೋಶನ ರಿಂಗಲ್ಲಿ ಹಾಕಿದ್ದೀನಿ. ಹಾಕಿ ಸೂಜಿ ಮೇಲೆ ದಾರ ತಂದು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಡಬಲ್ ಕ್ರೋಶ ಹಾಕ್ತೀನಿ. ಲಾಕ್ ಮಾಡ್ತೀನಿ ಅಂದರೆ ಸೂಜಿ ಮೇಲೆ ದಾರ ತಂದು ಪುನಃ 4 ಡಬಲ್ ಕ್ರೋಶಗಳನ್ನ ಹಾಕ್ತೀನಿ. ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮಾಡ್ತೀನಿ. ಪುನಃ 4 ಡಬಲ್ ಕ್ರೋಶನ ಹಾಕ್ತೀನಿ. ಹಾಕಿ ಪುನಃ ಒಂದು ಮಣಿ, ಒಂದು ಡಬಲ್ ಕ್ರೋಶ ರಿಂಗು, ಒಂದು ಮಣಿ, ಒಂದು ರಿಂಗ್ ಹಾಕ್ತೀನಿ. ಈ ಥರ ಬರುತ್ತೆ ಈ ಡಿಸೈನು. ಇದಕ್ಕೆ ಕುಚ್ಚೆಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಒಂದು ಲೈನ್ ಬರುತ್ತೆ ಈ ಥರ. ನನ್ನ ಚಾನಲಲ್ಲಿ ರಿಂಗ್ಗೆ 2 ಸೈಡು ಕ್ರೋಶ ಹಾಕೋದನ್ನು ತೋರಿಸಿದ್ದೀನಿ. ಇದರ ಮುಂಚೆ ನಾನು ಒಂದು ಹಾಕಿ ತೋರಿಸಿದ್ದೀನಿ. ರಿಂಗಲ್ಲಿ ಮೇಲ್ಗಡೆನೂ ಡಬಲ್ ಕ್ರೋಶ, ಕೆಳಗಡೆನೂ ರಿಂಗ್ ಫುಲ್ಲು ಡಬಲ್ ಕ್ರೋಶ ಬರೋಂಗೆ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಈಗ ಇದೊಂದು ಪ್ರಯತ್ನ ಮಾಡೋಣ, ಒಂದು ಲೈನ್ ಹಾಕಿ ಅಂತ ನೋಡ್ತಾ ಇದ್ದೀನಿ. ಒಂದು ಮಣಿ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಂದು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಅದು ಈ ರೀತಿ ಬರುತ್ತೆ. ಪುನಃ 4 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ. ಕೂತ್ಕೊಂಡ್ರೆ 1 ಗಂಟೆ, ಅರ್ಧ ಗಂಟೆಲಿ ಹಾಕ್ಬಿಡ್ಬೋದು. ಮಣಿಗಳು ಬರೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ದಪ್ಪ ಮಣಿ ರಿಂಗು ಆ ಥರ ಹಾಕಿದ್ದೀನಿ. ದಪ್ಪ ಮಣಿ ಹಾಕಿರೋದ್ರಿಂದ ಸ್ವಲ್ಪ ಗ್ಯಾಪು ಸಿಗುತ್ತೆ. ಅದು ರಿಂಗ್ ಕೆಳಗಡೆನೂ